ಬಂಗಾಳದಲ್ಲಿ ಟಿಎಂಸಿ ಆಡಳಿತದ ಕರಾಳ ಮುಖ. ಅತ್ಯಾಚಾರಕ್ಕೊಳಗಾದ ಯುವತಿಯರಿಂದಲೇ ಬಹಿರಂಗ. ಯುವತಿಯರಿಗೆ ಚಿಕಿತ್ಸೆ ನೀಡದೆ ಕಾಡಿದ್ದರು ವೈದ್ಯರು. ಬೆಚ್ಚಿಬೀಳಿಸಲಿವೆ ಸಂತ್ರಸ್ತರ ಭಯಾನಕ ಕಥೆಗಳು. ಈಕೆ ಪಶ್ಚಿಮ ಬಂಗಾಳದ ನತದೃಷ್ಟ ಹೆಣ್ಣು. ಅತ್ಯಾಚಾರದಿಂದ ಬದುಕುಳಿದ ಸಂತ್ರಸ್ತೆ. ತನ್ನ ಮೇಲಾದ ಆ ಬಲಾತ್ಕಾರದ ಭಯಾನಕತೆಯನ್ನು ವಿವರಿಸಿದ್ದಾಳೆ, ಕಣ್ಣೀರಿಟ್ಟಿದ್ದಾಳೆ. ಟಿಎಂಸಿ ಗೂಂಡಾಗಳು ಅವರ ಮನೆಗೆ ನುಗ್ಗಿದ್ದರು. ಈಕೆಯ ತಂದೆಯನ್ನು ಕೂಡಿಹಾಕಿ ಮನಬಂದಂತೆ ಥಳ್ಳಿಸಿದ್ದರು. ಈಕೆಯ ಮನೆಯಲ್ಲೇ ವ್ಯಾಘ್ರದಂತೆ ಇವಳ ಮೇಲೆ ಎರಗಿದ್ದರು ಟಿಎಂಸಿಯ ಗೂಂಡಾಗಳು. ಸ್ವಂತ ತಂದೆಯ ಮುಂದೆಯೇ ಆಕೆಯ ಮೇಲೆ ಅತ್ಯಾಚಾರ ಮಾಡಿಬಿಟ್ಟರು. ಆ ಅಸಹಾಯಕತೆಯಲ್ಲಿ ನಲುಗಿ ಹೋಗಿದ್ದ ಆ ಮಹಿಳೆ ತನ್ನ ಕಣ್ಣೀರ ಕಥೆಯನ್ನು ತಾನೇ ಹೇಳಿಕೊಂಡಿದ್ದಾಳೆ. ಟಿಎಂಸಿ ಗೂಂಡಾಗಳು ನಮ್ಮನೆಗೆ ನುಗ್ಗಿ ಒಂದು ಕೋಣೆಯಲ್ಲಿ ನನ್ನ ತಂದೆಯನ್ನ ಅಮಾನವೀಯವಾಗಿ ಥಳಿಸಿದ್ರು. ಅದೇ ಸಮಯದಲ್ಲಿ ಪಕ್ಕದ ಕೋಣೆಯಲ್ಲಿ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ರು. ಪಕ್ಕದ ಕೋಣೆಯಲ್ಲಿ ತಂದೆ ಪಡ್ತಿದ್ದ ವೇದನೆ ನನಗೆ ಕೇಳ್ತಾ ಇತ್ತು. ಇತ್ತ ನನ್ನ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ ನನ್ನ ತಂದೆಗೆ ತಿಳಿತಿತ್ತು. ಆದ್ರೆ ನನ್ನ ತಂದೆಯನ್ನ ಸಾಕಷ್ಟು ಹೊಡೆದಿದ್ರು. ಅಂದು ಬದುಕುತ್ತೇವಾ ಮತ್ತೆ ಬೆಳಕನ್ನ ನೋಡ್ತೇವಾ ಎಂಬ ಅನುಮಾನ ಇತ್ತು. ಆ ನರಕವನ್ನ ನಾನೆಂದಿಗೂ ಮರೆಯೋದಿಲ್ಲ. ಎಸ್, ಅದು ಮಮತಾ ಬ್ಯಾನರ್ಜಿ ಸರ್ಕಾರದ ಕರಾಳ ದಿನಗಳು. ರಾಜಕೀಯ ಅಧಿಕಾರಕ್ಕಾಗಿ ಎಷ್ಟರ ಮಟ್ಟಿಗೆ ಕ್ರೌರ್ಯ ಮೆರೆಯಬಹುದು, ಮನುಷ್ಯತ್ವವನ್ನು ಮರೆತು ಗೂಂಡಾಗಿರಿ ಹೇಗೆ ವಿಜೃಂಭಿಸಬಹುದು ಎಂಬುದಕ್ಕೆ ಪಶ್ಚಿಮ ಬಂಗಾಳದ ಆ ಆಡಳಿತ ಸಾಕ್ಷಿ ಒದಗಿಸಿದೆ. ತೃಣಮೂಲ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದ ಚುನಾವಣೋತ್ತರ ಹಿಂಸಾಚಾರಗಳು, ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹಾಗೂ ಅಕ್ರಮಗಳ ತರಾಳ ಸತ್ಯಗಳು ಈಗ ಒಂದೊಂದಾಗಿ ಹೊರಬರುತ್ತಿವೆ. ಆರ್ಗನೈಸರ್ ಬಿಡುಗಡೆ ಮಾಡಿರುವ ವಿಡಿಯೋ ಈ ಅನಾಚಾರವನ್ನು ಬಯಲುಗೊಳಿಸಿದೆ. ಆ ಭೀಕರ ದಿನಗಳಲ್ಲಿ ನರಕಯಾತನೆ ಅನುಭವಿಸಿದ ಮಹಿಳೆಯರು ಇದೀಗ ಮೌನ ಮುರಿದಿದ್ದಾರೆ. ಅತ್ಯಾಚಾರಿಗಳ ಬಾಯಲ್ಲಿ ಟಿಎಂಸಿ ಘೋಷಣೆ. ಮತ್ತೊಬ್ಬ ಸಂತ್ರಸ್ತೆಯ ಕಥೆ ಮತ್ತಷ್ಟು ಭಯಾನಕ. ಈಕೆಯ ಮೇಲಾಗಿದ್ದು ಸಾಮೂಹಿಕ ಅತ್ಯಾಚಾರ. ಆ ದುಷ್ಕರ್ಮಿಗಳ ಹೆಸರುಗಳನ್ನೂ ಈಕೆ ಬಹಿರಂಗಪಡಿಸಿದ್ದಾಳೆ. ಫುಲೂರ್ ಮಗ, ಜಲೂರ್ ಮಗ, ಹಿದಾಯಿ ಶೇಖ್ ಮಗ ಮತ್ತು ಬಚೈ ಶೇಖ್ ಎಂಬ ದುಷ್ಕರ್ಮಿಗಳು ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿದ್ದರು. ಅತ್ಯಂತ ಆಘಾತಕಾರಿ ವಿಷಯವೆಂದರೆ ಈ ನೀಚ ಕೃತ್ಯ ಎಸಗುವಾಗ ಆ ಗೂಂಡಾಗಳು ಟಿಎಂಸಿಯ ಘೋಷಣೆಯಾದ ಜೈ ಬಂಗ್ಲಾ ಅಂತ ವಿಜಯೋತ್ಸಾಹದಲ್ಲಿ ಕೂಗುತ್ತಿದ್ದರಂತೆ. ನನ್ನ ಮೇಲೆ ರಾಜಕೀಯ ವ್ಯಕ್ತಿಗಳ ಮಕ್ಕಳಿಂದ ಅತ್ಯಾಚಾರ ನಡೆದಿದೆ. ಆ ದಿನ ಫುಲೂರ್ ಮಗ, ಜಲೂರ್ ಮಗ, ಹಿದಾಯಿ ಶೇಖ್ ಮಗ ಮತ್ತು ಬಚೈ ಶೇಖ್ ಎಂಬ ದುಷ್ಕರ್ಮಿಗಳು ನನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ರು. ಅತ್ಯಂತ ಆಘಾತಕಾರಿ ವಿಷಯ ಏನಂದ್ರೆ ಈ ನೀಚ ಕೃತ್ಯ ಎಸಗುವಾಗ ಆ ಗೂಂಡಾಗಳು ಟಿಎಂಸಿಯ ಘೋಷಣೆಯಾದ ಜೈ ಬಾಂಗ್ಲಾ ಎಂದು ಕೂಗ್ತಿದ್ರು. ಅವರೆಲ್ಲ ಮುಸ್ಲಿಮರಾಗಿದ್ರು. ಎಫ್ಐಆರ್ ಬರೆಯದ ಪೊಲೀಸರು, ಚಿಕಿತ್ಸೆ ನೀಡದ ವೈದ್ಯರು. ಇನ್ನು ರಾಜ್ಯದ ಇಡೀ ಆಡಳಿತ ಯಂತ್ರವೇ ಈ ದುರಳರಿಗೆ ಶರಣಾಗಿತ್ತು. ಮತ್ತೊಬ್ಬ ನತದೃಷ್ಟೆಯ ಕಥೆ ಇದನ್ನು ಸಾಬೀತುಪಡಿಸಿದೆ. ಅತ್ಯಾಚಾರಕ್ಕೊಳಗಾದ ಆ ಮಹಿಳೆ ದೂರು ನೀಡಲು ಪೊಲೀಸ್ ಠಾಣೆಗೆ ಹೋದಾಗ ಅಪರಾಧಿಗಳು ಟಿಎಂಸಿ ಗೂಂಡಾಗಳಾಗಿದ್ದ ಕಾರಣ ಪೊಲೀಸರು ಪ್ರಕರಣ ದಾಖಲಿಸಲು ನಿರಾಕರಿಸಿದರು. ನೀವು ಸುಳ್ಳು ಆರೋಪ ಮಾಡುತ್ತಿದ್ದೀರಿ ಎಂದು ಈಕೆಯನ್ನೇ ವಾಪಸ್ ಕಳುಹಿಸಿದರು. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾದರೂ ಆಕೆಗೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಸಿಗಲಿಲ್ಲ. ಖಾಲಾ ಪಪೋರಿ ಕಾಜನ್ ಶೇಖ್ ಎಂಬವನೇ ಈ ಕೃತ್ಯದ ಪ್ರಮುಖ ರೂವಾರಿ ಎಂದು ಆಕೆ ಗುರುತಿಸಿದ್ದಾಳೆ. ನನ್ನ ಮೇಲೆ ಅತ್ಯಾಚಾರ ನಡೆದಾಗ ನಾನು ಪ್ರಜ್ಞೆ ತಪ್ಪಿದ್ದೆ. ನನ್ನಪ್ಪ ಅಮ್ಮ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಅಲ್ಲಿ ನನಗೆ ಸರಿಯಾದ ಚಿಕಿತ್ಸೆ ಸಿಗ್ಲಿಲ್ಲ. ನನ್ನ ಅಪ್ಪ ಅಮ್ಮ ಗಾಬರಿಯಾಗಿ ಅಳ್ತಿದ್ರು. ಪೊಲೀಸರು ನಮ್ ದೂರನ ತೆಗೆದುಕೊಂಡಿಲ್ಲ. ಸುಳ್ಳು ಕೇಸು ದಾಖಲಿಸ್ತಿದ್ದೀರಿ ಅಂತ ನಮ್ಮ ಮೇಲೆ ಆರೋಪ ಮಾಡಿದ್ರು. ಆ ದಿನ ನನಗೆ ಸರಿಯಾಗಿ ಏನೂ ನೆನಪಿಲ್ಲ. ಸಾಮೂಹಿಕ ಅತ್ಯಾಚಾರವಾಗಿದೆ. ಅದರಲ್ಲಿ ಖಾಲಾ ಪಪೂರಿ ಕಾಜಾನ್ ಶೇಖ್ ಮುಖ ನನಗೆ ನೆನಪಿದೆ. ಅವನ ಜೊತೆ ಇನ್ನೂ ಹಲವರು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರು. ರಕ್ತದ ಮಡುವಿನಲ್ಲೂ ಬಿಡಲಿಲ್ಲ ಕಾಮಪಿಶಾಚಿಗಳು. ಇನ್ನೊಂದು ಘಟನೆ ಮತ್ತಷ್ಟು ಅಮಾನವೀಯವಾಗಿದೆ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮಹಿಳೆಯೊಬ್ಬಳನ್ನು ಆಕೆಯ ಮನೆಯಿಂದ ಕೂದಲು ಹಿಡಿದು ಎಳೆದುಕೊಂಡು ಬಂದು ಅಂಗಳಕ್ಕೆ ಎಸೆದರು. ಕಬ್ಬಿಣದ ರಾಡ್ಗಳಿಂದ ಬರ್ಬರವಾಗಿ ತಳ್ಳಿ ಎದೆ, ಹೊಟ್ಟೆ ಮತ್ತು ಬೆನ್ನಿಗೆ ಮನಬಂದಂತೆ ಒದ್ದರು. ಈ ಕ್ರೌರ್ಯದ ನಡುವೆಯೇ 3 ಕಾಮುಕರು ಆಕೆಯ ಮೇಲೆ ಅತ್ಯಾಚಾರವೆಸಗಿದರೆ ಉಳಿದವರು ಹಲ್ಲೆ ಮುಂದುವರಿಸಿದ್ದರು. ಈ ಭೀಕರ ಹಲ್ಲೆಯಿಂದಾಗಿ ಆಕೆಯ ಸೊಂಟದ ಮೂಳೆಯೇ ಮುರಿದು ಹೋಗಿತ್ತು.
ওখান থেকে চুলে মুঠে ধরে একদম ওখান থেকে বের করে নিয়ে আসা। ಆ ದಿನ ಮಧ್ಯಾಹ್ನದ 2 ಗಂಟೆ ಸುಮಾರು ಟಿಎಂಸಿಯ ಗೂಂಡಾಗಳು ಸೀದಾ ನನ್ನ ಮನೆ ಒಳಗೆ ಬಂದ್ರು. ನನ್ನ ಕೂದಲನ್ನ ಗಟ್ಟಿಯಾಗಿ ಹಿಡಿದು ತಂದು ಅಂಗಳದಲ್ಲಿ ಎಸೆದ್ರು. ಹಾಡಹಗಲೇ ಅವರು ನನ್ನ ಮೇಲೆ ಹಲ್ಲೆ ಮಾಡತೊಡಗಿದ್ರು. ನನ್ನ ಹೊಟ್ಟೆ, ಬೆನ್ನು, ಎದೆ ಭಾಗಗಳಿಗೆ ಜೋರಾಗಿ ಒದ್ರು. ಗಾಯಗಳಾಗಿ ರಕ್ತ ಸೋರ್ತಿತ್ತು. ಅವರಲ್ಲಿ 3 ಜನ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರು. ಮಿಕ್ಕವರು ಒದೆಯುತ್ತಲೇ ಇದ್ರು. ಆ ದೌರ್ಜನ್ಯಕ್ಕೆ ನನ್ನ ಸೊಂಟದ ಮೂಳೆ ಮುರಿದಿತ್ತು. ನನ್ನ ಮನೆ ಅಂಗಳದಲ್ಲೇ ನನ್ನ ಮಾನ ಹೋಗಿತ್ತು. ওখান থেকে বের করে নিয়ে আসা আমাকে। ಪಶ್ಚಿಮ ಬಂಗಾಳದಲ್ಲಿ ಇಂಥ ನೂರಾರು ಕಥೆಗಳು ಬೆಳಕಿಗೆ ಬರದೆ ಕತ್ತಲಲ್ಲೇ ಉಳಿದಿವೆ. 1 ದಶಕಕ್ಕೂ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದ ಟಿಎಂಸಿ ಆಡಳಿತದಲ್ಲಿ ವಿರೋಧ ಪಕ್ಷದ, ಅದರಲ್ಲೂ ಬಿಜೆಪಿಯ ಕಾರ್ಯಕರ್ತರನ್ನ ಬರ್ಬರವಾಗಿ ಕೊಲೆ ಮಾಡಲಾಯಿತು. ಮಹಿಳೆಯರ ಮಾನಹರಣವಾಯಿತು. ಪ್ರಾಣಭಯದಿಂದ ಎಷ್ಟೋ ಕುಟುಂಬಗಳು ತಮ್ಮ ಮನೆ ಮಠಗಳನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ಗುಳೆ ಹೋಗವಂತಾಯಿತು. ಇವೆಲ್ಲವೂ ಟಿಎಂಸಿ ಗೂಂಡಾಗಳ ರಕ್ತಪಿಪಾಸು ಪ್ರವೃತ್ತಿಗೆ ಕೇವಲ ಸಣ್ಣ ಉದಾಹರಣೆಗಳಷ್ಟೇ.